ಏನು ಹೇಳ್ತೀರಿ? ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಿಂದಿಯಲ್ಲಿ ಅಂತೂ ಈಗಾಗಲೇ ಇದನ್ನು ಬ್ಯಾನ್ ಮಾಡಲಾಗಿದೆ, ಡಿಲೀಟ್ ಆಗಿದೆ ಈ ಸಾಂಗ್. ಆಗಬೇಕು. ಎಸ್. ಯಾಕಂದರೆ ಯಾವುದೇ ಇರಲಿ ಸಾಮಾಜಿಕ ಸ್ವಾಸ್ಥ್ಯವನ್ನು, ಮಾನಸಿಕ ಸ್ಥಿತಿಯನ್ನು ವಿಕೃತಗೊಳಿಸ್ತಕ್ಕಂಥ ಯಾವುದೇ ಸಾಹಿತ್ಯ, ಯಾವುದೇ ಕಲಾ ಪ್ರಕಾರಗಳು ಇದ್ದರೂ ಸಹಿತ ಅವುಗಳು ಬ್ಯಾನ್ ಆಗಬೇಕು. ಸೊ ಆದ್ದರಿಂದ ಈ ಥರ ಮಹಿಳೆಯರನ್ನು ಒಂದು ವಸ್ತುವಾಗಿ, ಭೋಗದ ವಸ್ತುವಾಗಿ ನೋಡ್ತಕ್ಕಂಥ, ಪ್ರಚೋದಿಸ್ತಕ್ಕಂಥ ಯಾವುದೇ ಹಾಡು ಇರಲಿ, ಸಿನಿಮಾ ಇರಲಿ, ಇವೆಲ್ಲವೂ ಸಹಿತ ಸಮಾಜಕ್ಕೆ ಹೋಗಬಾರದು ಅನ್ನುವುದು ಸಮಾಜದ ಬಗ್ಗೆ ಕಾಳಜಿ ಇರ್ತಕ್ಕಂಥವರ ಅನಿಸಿಕೆ ಆಗಿದೆ. ಸೊ ಈ ಸಿನಿಮಾ ಅನ್ನೋದು ಬಹಳ ಪ್ರಭಾವಶಾಲಿಯಾದ ಮಾಧ್ಯಮ. ಇದು ನಾಟಕದ ಹಾಗೆ ಅವತ್ತೇ ಶೋ ಆಗೋದಲ್ಲ, ಅಥವಾ ಪುಸ್ತಕ ಬರೆದ ಹಾಗೆ ನಾವು ಬರೆದು ಪುಸ್ತಕ ಇಟ್ಟಾಗ ಅಲ್ಲ. ತಯಾರಿ ದೊಡ್ಡದಿದೆ ಅಲ್ಲ, ಇದು ಹೆಚ್ಚು ಜನರನ್ನು ತಲುಪುತ್ತೆ. ಲಕ್ಷಾಂತರ ಕೋಟ್ಯಾಂತರ ಜನವನ್ನು ತಲುಪುತ್ತೆ. ತಲುಪಿಸಲಿಕ್ಕೆ ಹಲವಾರು ಮಾಧ್ಯಮಗಳಿದ್ದಾವೆ, OTT ಪ್ಲಾಟ್ಫಾರ್ಮ್ಸ್ಗಳಿದ್ದಾವೆ. ಈ ಮಾಧ್ಯಮಗಳು TV ಇದು ಮಾಧ್ಯಮದಲ್ಲಿ ಬರುತ್ತೆ. ಆಮೇಲೆ ಹಾಡುಗಳನ್ನು FM ಅಲ್ಲಿ ಕೇಳ್ತಾರೆ. ಸೊ ಈ ರೀತಿಯಾಗಿ ಆಮೇಲೆ ಫಂಕ್ಷನ್ಗಳಾಗ್ತವೆ, ಅಲ್ಲಿ ಈ ಥರ ಹಾಡುಗಳನ್ನ ಹಾಕಿಬಿಟ್ಟು ಕುಣಿತಾರೆ ಜನ, DJ ಸೌಂಡ್ಗಳನ್ನ ಹಾಕಿ. ಸೊ ಈ ರೀತಿ ಆದಾಗೆಲ್ಲವೂ ಸಹಿತ ಅಲ್ಲಿರ್ತಕ್ಕಂಥ ಮಕ್ಕಳು ಇದನ್ನು ಕೇಳ್ತಾರೆ, ಯುವಕರು ಕೇಳ್ತಾರೆ. ಅವ್ರಿಗೆಲ್ಲ ಅನಿಸುತ್ತೆ, ಅರೆ ಏನಿದು, ಅರೆ ಇದನ್ನು ಹೇಳಿದಲ್ವಾ, ಯಾವ ಹೆಣ್ಣು ಗಂಡು ಅತ್ಯಂತ ಖಾಸಗಿಯಾಗಿ ಮಾಡ್ತಕ್ಕಂಥ ಕೆಲಸಗಳನ್ನು ಹೀಗೆ ಪದಗಳ ಮೂಲಕ ಸಾರ್ವಜನಿಕಗೊಳಿಸೋದಿದೆಯಲ್ವಾ, ಇದು ಅತ್ಯಂತ ದುರಂತಮಯವಾಗಿರ್ತಕ್ಕಂಥದ್ದು. ಆಮೇಲೆ ಇಷ್ಟು ಚೀಪ್ ಗಿಮಿಕ್ಸ್ನ ಅದು ಕನ್ನಡ ರಂಗಭೂಮಿ ಮಾಡಿದ್ದು ನಮಗೆ ನಿಜಕ್ಕೂ ಬೇಸರ ಆಗಿದೆ. ಈಗ ಅವರು ಪ್ರೇಮ ಏನಾದರೂ ಸಮರ್ಥನೆ ಕೊಡ್ಬೋದು, ಆದರೆ ಇದು ತುಂಬ ಬೇಸರದ ಕೆಲಸ. ನನಗೂ ಬೇಸರ ಇದೆ. ಅದರಲ್ಲಿ ಸಮರ್ಥನೆ ಕೊಡೋದೇನಿದೆ? ಇಲ್ಲ. ನೀವು ಅವ್ರ ಮಾತುಗಳನ್ನು ಅದನ್ನು ಒಪ್ಕೊಳ್ತೀರಾ? ಸಮರ್ಥನೆ ಕೊಡ್ತಾ ಇರೋದನ್ನ. ನಾನು ಹಂಗಲ್ಲ, ಬಾಟ್ಲನ್ನು ಬಳಸಿದೆ. ಯಾವ ಬಾಟ್ಲಲ್ಲಿ ಆ ಲಿರಿಕ್ಸ್ನ ಆಮೇಲೆ ತಗೋತೀನಿ, ಲಿರಿಕ್ಸ್ ನೋಡೋಣ ಅದು ಯಾವ ರೀತಿಯಾಗಿದೆ ಅಂತೇಳಿ. ಸೊ ಸರ್, ಅವರ ಪ್ರತಿಯೊಂದು ಮಾತಿನಲ್ಲಿ ಎಲ್ಲಿಯೂ ಸಹಿತ ಪಶ್ಚಾತ್ತಾಪ ಅನ್ನೋದಿಲ್ಲ. ಒಳಗೆ ಸಂತಸ, ಖುಷಿ ಇದೆ. ಯಾಕೆ ಅಂತಂದರೆ ಅವರು ಸಿನಿಮಾಗೆ ಏನು ಮಾಡಬೇಕಾಗಿದೆ ಪಬ್ಲಿಸಿಟಿ. ಅವರು ಈಗಾಗಲೇ ಒಳಗಡೆಗೆ ಗೆದ್ದುಬಿಟ್ಟಿದ್ದೀನಿ ಅಂತ ತೋರಿಸ್ಬಿಟ್ಟಿದೆ. ಯಾಕಂದ್ರೆ ಆ ಸಿನಿಮಾ ಈಗಾಗಲೇ 3 ವರ್ಷದಿಂದ ನಡೀತಾನೆ ಇದೆ, ಆಯ್ತಾ. ಆಮೇಲೆ ಆ ಸಿನಿಮಾದ ಕತೆ ಇದೆಯಲ್ಲ, 70ರ ದಶಕದ್ದು ಅಂಡರ್ ಗ್ರೌಂಡ್, ಆಮೇಲೆ ಅಲ್ಲಿರ್ತಕ್ಕಂಥ ಗ್ಯಾಂಗ್ಸ್ಟರ್ ಕತೆ, ಅದೆಲ್ಲ ಹಳೇದಂತ ಹಲವಾರು ಬಂದ್ಬಿಟ್ಟಿದ್ದಾವೆ. ಸೊ ಯಾವಾಗ ಬರೀ ಕಥೆಗಳ ಮೂಲಕ ನಮ್ಮ ಸಿನಿಮಾ ಗೆಲ್ಲೋದಿಲ್ಲ ಅಂತ ಗೊತ್ತಾಗುತ್ತೋ ಆ ಸಂದರ್ಭದಲ್ಲಿ ಕೆಲವೊಂದು ಗಿಮಿಕ್ಸ್ಗಳನ್ನ, ಚೀಪ್ ಗಿಮಿಕ್ಸ್ಗಳನ್ನ ಮಾಡಬೇಕಾಗುತ್ತೆ. ಅದರಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಎಕ್ಸ್ಪರ್ಟ್ ಆಗಿರ್ತಕ್ಕಂಥವ್ರು ನಿರ್ದೇಶಕರಾದ ಪ್ರೇಮ್. ಅಂದರೆ ಇದು ಗಿಮಿಕ್ ಅಂತ ಇದು ಒಂದಲ್ಲ, ಇದ್ರ ಹಿಂದಿನ ಎಲ್ಲನೂ ನೋಡ್ಕೊಂಬನ್ನಿ ನೀವು. ಅವರ ಮೊಟ್ಟ ಮೊದಲ ಸಿನಿಮಾ ಯಾವುದು? ಕರಿಯಾದ ಮೊಟ್ಟ ಮೊದಲ ಹಾಡು ಯಾವುದು? ನಾಗೇಂದ್ರ ಪ್ರಸಾದ್ ಅವರು ಬರೆದಿರ್ತಕ್ಕಂಥ ಕೆಂಚಾಲೋ ಮೆಂಚಾಲೋ ಹೆಂಗವ್ರೆ ನಿಮ್ಮ ಡೌಗಳು ಅಂತ. ಹೆಣ್ಮಕ್ಕಳಿಗೆ ಈ ಡೌಗಳೊಂದು ಭಾಷೆ ಶುರುವಾಗಿದ್ದೆ ಅಲ್ಲಿಂದ. ಅಂದರೆ ಅಷ್ಟು ಕೆಟ್ಟದಾಗಿ ಕೀಳು ಮಟ್ಟದಲ್ಲಿ ನಾವು ಮಹಿಳೆಯರನ್ನು ಗೌರವಿಸ್ತಕ್ಕಂಥ ಜಾಗದಲ್ಲಿ ಅವರಿಗೆ ವಿವಾದ ಫಸ್ಟ್ ಟೈಮ್ ಏನಲ್ಲ, ಫಸ್ಟ್ ಅವರ ಆರಂಭದಿಂದ ಹೇಳ್ತೀನಿ ನಿಮಗೆ, ಆಯ್ತಾ. ಆವಾಗಿನ ಮೊದಲನೇ ಸಾರ್ತಿನ ಡೌಗಳು ಅಂತ ಬಂತು. ಸೊ ಇದು ತಪ್ಪಲ್ವಾ? ಇದು ಮಹಿಳೆಯರು ಅವ್ರ ತಂಗಿ ಇರ್ಬೋದು, ತಾಯಿ ಇರ್ಬೋದು, ಅಥವಾ ಅವ್ರ ಹೆಂಡತಿ ಇರ್ಬೋದು, ಮಗಳಿರ್ಬೋದು, ಏ ಡವ್ ಭೋಗಬಾ ಅಂತ ಹೇಳೋಕ್ಕಾಗತ್ತಾ? ತಪ್ಪು. ಆದ್ದರಿಂದ ಈ ರೀತಿಯಾದಂಥ ಮಹಿಳೆಯರ ಬಗ್ಗೆ ಕೆಟ್ಟದಾದಂಥ ಭಾವನೆ ಮೂಡುವ ಶಬ್ದಗಳನ್ನು ಬಳಸಿ ಹಾಡುಗಳನ್ನು ಮಾಡಿದ್ದಿದೆಯಲ್ವಾ, ಇದು ಗಿಮಿಕ್ಸ್ಗೋಸ್ಕರ ಮಾಡಿದ್ದಿದ್ದು. ಆದರೆ ನನಗೆ ಗೊತ್ತಿರೋ ಹಾಗೆ ಪ್ರೇಮು ಭಾಳ ಶ್ರಮಜೀವಿ, ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥ ವ್ಯಕ್ತಿ. ಆಮೇಲೆ ಆ ಮನುಷ್ಯ ತುಂಬ ಸ್ಟ್ರಗಲ್ ಮಾಡಿದ್ದಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿದೆ. ಯಾಕೆ ನಾನು ಫಿಲ್ಮ್ ಇನ್ಸ್ಟಿಟ್ಯೂಟ್ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ಗೆಸ್ಟಾಗಿ ಕರೆಸಿದ್ದೆ ನಾನು ಮೊದಲು, ಅದು ಕರಿಯ ಸಂದರ್ಭದಲ್ಲಿ. ಸೊ ಇಂಥ ವ್ಯಕ್ತಿ ಹೆಚ್ಚು ಓದಿಲ್ಲ, ಅವರು ಈಸ್ ನಾಟ್ ಎ ಸ್ಕಾಲರ್, ಬಟ್ ಆದರೂ ಸಹಿತ ತನ್ನ ಸ್ವಂತ ಸ್ವಪ್ರಯತ್ನದಿಂದ ಅವರು ಈ ಮಣಿರತ್ನಂ ಸಿನಿಮಾಗಳನ್ನು ನೋಡ್ತಾ ಅವರು ಸಿನಿಮಾದ ಗ್ರಾಮರ್ನ ಕಲ್ಕೊಂಡಿದ್ದಾರೆ. ಕಲ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿದರು. ಸೊ ಈ ರೀತಿ ಆಮೇಲೆ ಅದರಲ್ಲಿ ಹೆಚ್ಚು ಪ್ರಯೋಗಗಳನ್ನು ಮಾಡಿದರು. ಆದ್ದರಿಂದ ಅವರ ಪ್ರತಿಭೆಗೆ ನಮಗೆ ತಕರಾರಿಲ್ಲ. ಆದರೆ ಸಿನಿಮಾವನ್ನು ಗೆಲ್ಲಿಸಲಿಕ್ಕೆ ಅವರು ಮಾಡ್ತಕ್ಕಂಥ ಚೀಪ್ ಟ್ರಿಕ್ಸ್ಗಳಿದಾವಲ್ಲ, ಅವು ಸಮಾಜದಲ್ಲಿ ವಿಕೃತ ಭಾವನೆಗಳನ್ನು ಸೃಷ್ಟಿ ಮಾಡ್ತವೆ. ಈ ಹಿಂದೆಯೂ ಸಹಿತ ಮೇಲ್ಕೋಟೆ ಹಾಡು, ಇವರು ಪ್ರೇಮಡ್ಡ ಅಂತ ಒಂದು ಸಿನಿಮಾ ಬಂತು. ಪ್ರೇಮ್ ಅಡ್ಡಾದಲ್ಲಿ ಒಂದು ಮೇಲ್ಕೋಟೆ ಹಾಡು, ಮೇಲ್ಕೋಟೆಯವರೆಲ್ಲ ಅದರ ದೊಡ್ಡ ಪ್ರತಿಭಟನೆ ಮಾಡಿದರು. ಹೌದು, ನಮ್ಮ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮತ್ತು ನಮ್ಮ ಊರಿನ ಭಾವನೆಗಳಿಗೆ ಧಕ್ಕೆ ತಂದ್ರಿ ನೀವು ಅಂತ ಬಿಟ್ಟು. ಆ ಹಾಡು ಏನಿತ್ತು ಅಂತಂದರೆ, ಇವಳು ದೇವರು ಕೊಟ್ಟ ವರದಾನ, ಮೈಯೇ ಒಂದು ಮೈದಾನ,
ಆಡ್ಕೊಳ್ಳಿ ಅಂತಾಳೆ, ಅರ್ಥ ಮಾಡ್ಕೊಳ್ಳಿ. ಬಾರ್ಲಾ ಕಬಡ್ಡಿ ಆಟ ಆಡವ ಅಂದರೆ ಮಹಿಳೆಯರನ್ನ ಆಟದ ಗ್ರೌಂಡಿಗೆ ಹೋಲಿಸ್ತಕ್ಕಂಥದ್ದು ಇದೆಯಲ್ವಾ, ಅದರಲ್ಲಿಯೂ ಸಹಿತ ಅದು ಏನು ಮೇಲ್ಕೋಟೆ ಹುಡುಗಿ ಹೇಳ್ತಾಳೆ ಹಂಗೆ, ಬನ್ನಿ ಆಟ ಆಡ್ಕೊಳ್ಳಿ, ನಾನು ಮೈದಾನ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಹೇಳಿದ ತಕ್ಷಣ ಮೇಲ್ಕೋಟೆಯವರೆಲ್ಲರೂ ತಿರುಗಿಬಿದ್ರು.